ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ 6M ಅನ್ನೋ ಸಬ್ಜೆಕ್ಟ್ದು ಕ್ವಶನ್ ಪೇಪರು ಯಾವುದು ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ನ ನೋಡ್ತಿದ್ದೀರಿ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನಾವು 2 ಇಯರ್ಸ್ದು ಕ್ವಶನ್ ಪೇಪರ್ ಅನ್ನೋದನ್ನು ನೋಡ್ತಿದ್ವಿ. 2024 2025 2 ಇಯರ್ದು ಇವಾಗ ನಾವು ಕ್ವಶನ್ ಪೇಪರ್ ಅನ್ನೋದನ್ನ ನೋಡ್ತಿದ್ದೀರಿ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಪ್ರತಿಯೊಂದು ಸಬ್ಜೆಕ್ಟ್ದು ಅಷ್ಟೇ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಂದು ಸಬ್ಜೆಕ್ಟ್ದು ನಾನು ಕ್ವಶನ್ ಪೇಪರ್ ಮಾಡಾಕ್ತೀನಿ, ಅದು ಸಹ ನೋಡ್ಬೋದು. ಓಕೆ, ಡೈರೆಕ್ಟ್ ಕ್ವಶನ್ ಪೇಪರ್ ನೋಡೋಕೆ ಹೋಗೋಣ. ನಿಮಗೆ 60 ಮಾರ್ಕ್ಸ್ ಬರೆಯೋದಿರುತ್ತೆ. ಆ್ಯಂಡ್ ಸೆಕ್ಷನ್ ಎಲ್ಲಿ ಎನಿ 5 ಬರಿಬೇಕು. ಅವರು ನಿಮಗೆ ಆಲ್ಮೋಸ್ಟ್ 7 ಅನ್ನೋದನ್ನ 7 ಕ್ವಶನ್ಸ್ನ ಕೇಳ್ತಾರೆ. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನೋಟ್ಸ್ ಅನ್ನೋದು ಅವೈಲಬಲ್ ಇದೆ. 6M ಅವ್ರಿಗೆ ಎಲ್ಲ ನೋಟ್ಸ್ ಅನ್ನೋದು ಅವೈಲಬಲ್ ಇದೆ, ರಿಟರ್ನು ಇದೆ. ಆ್ಯಂಡ್ ಪ್ರಾಕ್ಟಿಕಲೆಲ್ಲ ರಿಟರ್ನ್ ನೋಟ್ಸ್ ಇದೆ, ಗೈಡ್ ಅನ್ನೋದು ಅಲ್ಲ, ರಿಟರ್ನ್ ನೋಟ್ಸ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ರಿಸೀವ್ ಆಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಷ್ಟೇ. ಆ್ಯಂಡ್ ಸೆಕ್ಷನ್ ಬಿ ಅಲ್ಲಿ ಬಂದುಬಿಟ್ಟು ಎನಿ 3 ಬರಿಬೇಕು, 5 ಕ್ವಶನ್ಸ್ ಕೇಳ್ತಾರೆ. ಇದೊಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲ ಕ್ವಶನ್ ಪೇಪರ್ದು ನೋಟ್ಸ್ ಅನ್ನೋದು ಅವೈಲಬಲ್ ಇದೆ. ಬೇಕು ಅಂದರೆ DM ಮಾಡ್ಬೋದು, ಇನ್ಸ್ಟಾ ಲಿಂಕು ಇದೆ, ಮತ್ತು ವಾಟ್ಸಪ್ ಸಹ ಮಾಡ್ಬೋದು. ಆ್ಯಂಡ್ ಸೆಕ್ಷನ್ ಸಿ ಅಲ್ಲಿ ಎನಿ 3 ಬರಿಬೇಕು, 5 ಕ್ವಶನ್ಸ್ನ ಕೇಳ್ತಾರೆ. ಇದೇ ರೀತಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ದು ವೀಡಿಯೋಸ್ ಮಾಡಾಕಿದ್ದೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮ್ಗೆ ವೀಡಿಯೋಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆದರೆ ನಿಮಗೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ಸ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ, ಅದರಿಂದ ಸಹ ನೀವು ನನ್ನ ಯೂಟ್ಯೂಬ್ ಚಾನಲ್ನ ರೀಚ್ ಆಗ್ಬೋದು. ಆ್ಯಂಡ್ ಸೆಕ್ಷನ್ ಡಿ ಅಲ್ಲಿ ಎನಿ 1 ಬರಿಬೇಕು, ಕೇಸ್ ಸ್ಟಡಿ ಆಗಿರುತ್ತೆ. ಇದು ಕಂಪಲ್ಸರಿ ಕ್ವಶನ್ಸ್, ಕೇಸ್ ಸ್ಟಡಿ ಒಂದಿದ್ದೇ ಇರುತ್ತೆ. 2 ಕ್ವಶನ್ಸ್ ಕೇಳ್ತಾರೆ, ನೀವು 1 ಆನ್ಸರ್ ಮಾಡಬೇಕಾಗಿರುತ್ತೆ ಅಷ್ಟೇ. ಆ್ಯಂಡ್ ನಿಮ್ಗೇನೋ ಒಂದು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಸಬ್ಜೆಕ್ಟ್ದು ಬರುತ್ತೆ. ಆ್ಯಂಡ್ ಇದು ಕನ್ನಡದಾಗಿರುತ್ತೆ. ಕನ್ನಡ ಅವ್ರಿಗೆ ಅವೈಲಬಲ್ ಇಲ್ಲ, ಓನ್ಲಿ ಇಂಗ್ಲೀಷ್ ಮೀಡಿಯಮ್ ಅವ್ರಿಗಷ್ಟೇ ನೋಟ್ಸ್ ಅನ್ನೋದು ಅವೈಲಬಲ್ ಇರೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 2025 ಕ್ವಶನ್ ಪೇಪರ್ನ ನೋಡ್ತಿದ್ದೀರಿ. ಸೇಮ್ ಪ್ಯಾಟ್ರನ್ನೇ ಇರುತ್ತೆ, ಬಟ್ ಕ್ವಶನ್ಸ್ ಅನ್ನೋದು ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಬನ್ನಿ ಅದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ನಾನು ಎಲ್ಲ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ತೀನಿ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅದರಿಂದ ಸಹ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ನೀವು ಆರಾಮಾಗಿ 6Mನ ಪಾಸ್ ಆಗ್ಬೋದು. ಸೆಕ್ಷನ್ ಬಿ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಿದ್ದೀನಿ. ಬೇಕು ಅಂದರೆ ಆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಅನ್ನೋದು ಕೊಡ್ತೀನಿ 6M ಅವ್ರಿಗೆ ಎಲ್ಲ ಸಬ್ಜೆಕ್ಟ್ದು. ಆ್ಯಂಡ್ ಸೆಕ್ಷನ್ ಸಿ ಎನಿ 3 ಬರಿಬೇಕಾಗಿರುತ್ತೆ ಔಟ್ ಆಫ್ 5. ಆ್ಯಂಡ್ ಲಾಸ್ಟ್ ಸೆಕ್ಷನ್ ಡಿ ಎನಿ 1 ಬರಿಬೇಕು. ನಿಮ್ಗೆ ಯಾವಾಗ ಹೇಳ್ದಂಗೆ ಕೇಸ್ ಸ್ಟಡಿ ಕಂಪಲ್ಸರಿ ಇದ್ದೇ ಇರುತ್ತೆ, ಅದರಲ್ಲಿ 2 ಬರಿಬೇಕು. ಆ್ಯಂಡ್ ನೀವು ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನ ನೀವು ಅರ್ಥ ಮಾಡ್ಕೊಂಡು ಬರೀರಿ, ಬಯಟ್ ಹಾಕಿ ಬರೆಯೋಕೆ ಹೋಗ್ಬಿಡಿ. ಆ್ಯಂಡ್ ನಿಮ್ಗೆ ಯಾವುದೇ ಒಂದು ಕ್ವಶನ್ ಗೊತ್ತಿಲ್ಲ ಅಂದರೆ ನೀವು ಅದರ ರಿಲೇಟೆಡಾಗಿ ಬರ್ದ್ಬಿಟ್ಟು ಬಂದರೆ ನಿಮಗೆ ಔಟ್ ಆಫ್ 12 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡೋದ್ರಲ್ಲೇ ನಿಮಗೆ ಜಸ್ಟ್ ಒಂದು 5 ಮಾರ್ಕ್ಸನ್ನು ಕೊಡ್ತಾರೆ. ರಿಲೇಟೆಡ್ ಅದಕ್ಕೆ ಏನು ಬರುತ್ತೋ ಅದನ್ನು ಬರೀರಿ. ಕೇಸ್ ಸ್ಟಡಿ ಬಂದ್ಬಿಟ್ಟು ನಿಮ್ಗೆ ಅದೇ ಬರೀಬೇಕು ಅಂತಿಲ್ಲ. ಕೇಸ್ ಸ್ಟಡಿ ಬಂದು ನಿಮ್ಮ ನಾಲೆಜ್ ಪ್ರಕಾರ ಕೇಳ್ತಾರೆ, ಯಾವ ರೀತಿ ನೀವು ಅನಲೈಸ್ ಮಾಡಿ ಅದು ಕ್ವಶನ್ಸ್ನ ನೀವು ಆನ್ಸರ್ ಮಾಡ್ತೀರಾ ಅಂತಷ್ಟೇ ಇರುತ್ತೆ. ಅದಕ್ಕೆ ಬಯಟ್ ಹಾಕ್ಕೊಂಡೇ ಆನ್ಸರ್ ಬರೀಬೇಕು ಅನ್ನೋದು ಇಲ್ಲ. ನಿಮ್ಮ ಅನಲೈಸ್ ಮೇಲೆ ಅಂದರೆ ಕೇಸ್ ಸ್ಟಡಿ ಅಂದರೆ ನಿಮ್ಗೆ ಏನು ಗೊತ್ತೋ ಅನ್ನೋದನ್ನು ಬರೀಬೇಕಾಗಿರುತ್ತೆ. ಅದ್ರ ರಿಲೇಟೆಡು ಬೇರೆ ರಿಲೇಟೆಡ್ ಬರೀ ಅವ್ರ ಮಾರ್ಕ್ಸ್ ಕೂಡ ಅದ್ರ ರಿಲೇಟೆಡು ನೀವು ಅದ್ರ ಬಗ್ಗೆ ನೀವು ಬರೀಬೇಕಾಗಿರುತ್ತೆ. ಅದಾಗಿರುತ್ತೆ ಇದು ಕೇಸ್ ಸ್ಟಡಿ ಹೆಂಗೆ ಬರೆಯೋದು ಅಂತ. ಆ್ಯಂಡ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಮಾಡಿ ಹಾಕ್ತಿರ್ತೀನಿ. ಆ್ಯಂಡ್ ಕ್ವಶನ್ ಪೇಪರ್ಸು ಎಲ್ಲ ಸಬ್ಜೆಕ್ಟ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ,
ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋ ಬಂದುಬಿಟ್ಟು ಇದ್ದೇ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇರೆ ಬೇರೆ ಸಬ್ಜೆಕ್ಟ್ದೆಲ್ಲ ನಾನು ಪ್ರತಿಯೊಂದು ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ದು ಆಗ್ತಿರ್ತೀನಿ. ಸೊ ಅದ್ರ ವೀಡಿಯೋಸ್ ಮಿಸ್ ಆಗ್ಕೊಡ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ನ ಕೂಡ ಜಾಯ್ನ್ ಆಗಿಟ್ಕೊಳ್ಳಿ. ಸೊ ನೀವು ಅದರಿಂದ ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ರೀಚ್ ಮಾಡಿ ನೀವು ಕರೆಕ್ಟ್ ಟೈಮ್ಗೆ ನೀವು ಪ್ರಿಪೇರ್ ಆಗ್ಬೋದು ಎಕ್ಸಾಮ್ಗೆ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.